ಆಲ್ 3 ತಿಂಗಳಾಗಿಲ್ಲ, ತಿರ್ಗಾ 1ನೇ ತಾರೀಕಿಂದ ಆಲ್ ರೇಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಮಾಡಿದ್ದಾರೆ, ತರಕಾರಿ, ಬೇಳೆ ಎಲ್ಲ ಕಾಳುಗಳು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವ್ರು ಬಂದಮೇಲೆ ಬಡವರಿಗೆ ಬಹಳ ಕಷ್ಟ ಅಂದರೆ ಏಳು ತೀರದ ಕಷ್ಟ. ಇವರು ಯಾವುದೋ ಒಂದು ಆಸೆ ಅಮಿಷ ಒಡ್ಬಿಟ್ಟು ಜನಗಳನ್ನ ಬುಟ್ಟಿಗೆ ಹಾಕ್ಕೊಂಡ್ರು. ಇವಾಗ ಜನಗಳಿಗೆ ಅರ್ಥವಾಗ್ತಾ ಇದೆ ನಾವು ಮಾಡಿದ್ದು ದೊಡ್ಡ ತಪ್ಪು ಅಂತ. ಸರ್ಕಾರ ಬದಲಾದರೆ ತುಂಬ ಒಳ್ಳೆಯದು ಅಂತ ನಮ್ಗನ್ಸುತ್ತೆ. ರೋಡೆಲ್ಲ ತಾತ ತೂತ ಆಗೋಗ್ಬಿಟ್ಟು ಗಾಡಿ ಓಡಿಸ್ಬೇಕಂದ್ರೆ ಅಷ್ಟೊಂದು ಕಷ್ಟಪಡ್ತಾರೆ. ಯಾವುದು ಕಾಮಗಾರಿ ಯಾವುದು ಮಾಡೇ ಇಲ್ವಲ್ಲ ಇವ್ರು ಬಂದಮೇಲೆ. ಇವಾಗ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅಂದ್ರೆ ಇವಾಗ ಹೈಕೋರ್ಟ್ ತನಿಖೆ ಆಗಬೇಕು ಅಂತ ಹೇಳಿದ್ಮೇಲೆ ವಿಪಕ್ಷದವರು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಿಮಗೆ ಏನ್ ಅನ್ಸುತ್ತೆ? ರಾಜೀನಾಮೆ ಕೊಡಬೇಕು ಅನ್ಸುತ್ತಾ ಕೊಡಬಾರ್ದು ಅನ್ಸುತ್ತಾ? ಇಲ್ಲ, ರಾಜೀನಾಮೆ ಕೊಡಬೇಕು ಅನಿಸುತ್ತೆ. ಹಗರಣ ತಪ್ಪು ಮಾಡಿದ ಮೇಲೆ ಅನುಭವಿಸ್ಲೇಬೇಕಲ್ವಾ, ರಾಜೀನಾಮೆ ಕೊಡಬೇಕು. ಏನ್ ಅನ್ಸುತ್ತೆ ಸರ್ ಮೂಡ ಹಗರಣದ ಬಗ್ಗೆ ಏನ್ ಅನ್ಸುತ್ತೆ? ಹಗರಣ ಮಾಡಿದ್ಮೇಲೆ ತಪ್ಪೇ ಅಲ್ವಾ, ತಪ್ಪೇ, ಸುಳ್ಳಾಗೋಕ್ಕೆ ಚಾನ್ಸ್ ಇಲ್ಲ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು, ಯಾರೇ ಆಗಲಿ, ಮುಖ್ಯಮಂತ್ರಿ ಆದರೂ ಅಷ್ಟೇ, ಯಾರಾದರೂ. ಸರ್ ಏನ್ ಅನ್ಸುತ್ತೆ ಇವಾಗ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏನು ರಾಜ್ಯ ಸರ್ಕಾರದ ಬಗ್ಗೆ ಇವ್ರು ಬಂದಮೇಲೆ ಏನಾಯಿತು? ಎಲ್ಲ ರೇಟ್ಗಳೆಲ್ಲ ಒಂದೇ ಸಮ ಎಲ್ಲ ರೇಟ್ ಜಾಸ್ತಿ ಮಾಡಿ ಒಂದ್ರ ಮೇಲೆ ಒಂದು ರೇಟು. ಮೊನ್ನೆ ಎಲ್ಲ ಎಣ್ಣೆ, ತರಕಾರಿ ಎಣ್ಣೆ ಆಲ್ 3 ತಿಂಗಳಾಗಿಲ್ಲ, ತಿರ್ಗಾ 1ನೇ ತಾರೀಕಿಂದ ಆಲ್ ರೇಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಮಾಡಿದ್ದಾರೆ, ತರಕಾರಿ, ಬೇಳೆ ಎಲ್ಲ ಕಾಳುಗಳು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಜೀವನ ಕಷ್ಟ. 2,000 ಹಾಕ್ತೀನಿ ಅಂದರೆ ಇನ್ನೂ ಬರೋರ್ಗೆ ಬರ್ತಾ ಇದೆ, ಅವ್ರಿಗಿಲ್ಲ. ಎಲ್ರಿಗೂ ಕಂಪಲ್ಸರಿ ಬಂದಿಲ್ಲ. ಈಗ 4 ತಿಂಗಳಿಂದ ಅದು ನಿಲ್ಲಿಸ್ಬಿಟ್ಟಿದ್ದಾರೆ, ಅದು ಬರ್ತಾ ಇಲ್ಲ. ಸರ್ ನಿಮಗೆ ಏನ್ ಅನ್ಸುತ್ತೆ? ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ಸುತ್ತಾ ಕೊಡಬಾರ್ದು ಅನ್ಸುತ್ತಾ? ಇವಾಗ ಕೊಟ್ಟೇ ತೀರಬೇಕು. ನಮಗೆ ನಾವು BJP ಪಾರ್ಟಿಯವರು. ಅರ್ಥ ಆಯ್ತಾ? ಅಲ್ಲ, ವಿಪಕ್ಷದವರು ಅಂದ್ಬಿಟ್ಟು ರಾಜೀನಾಮೆ ಕೊಡಬೇಕು ಅಂತ. ಇವತ್ತು ಫೋನ್ನಲ್ಲಿ ಇವರು ರಂಗನಾಥ್ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಅಷ್ಟಾಗಿ ವಿಚಾರ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ರು. ಇವರು ಸಿದ್ದರಾಮಯ್ಯನವ್ರ ಕಡೆ ಲಾಯರ್ನವರು ವಾದಿಸಿದ್ರು, ರಾಜ್ಯಪಾಲರು ಮಾಡಿರೋದು ತಪ್ಪು, ಅವರು ಆ ಥರ ಕೊಡಬಾರ್ದಾಗಿದ್ದು ಅಂತ. ಹೈಕೋರ್ಟ್ ಜಡ್ಜೆ ಹೇಳಿದ್ರು ಇಲ್ಲ, ಅವ್ರು ಕೊಟ್ಟಿರೋದು ಕಡ್ಡಾಯವಾಗಿ ಕರೆಕ್ಟಾಗಿದೆ ಅಂತ. ಇವ್ರೇನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ಮುಂದಕ್ಕೆ ಅಪೀಲ್ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಇವ್ರು ಬಂದಮೇಲೆ ಬಡವರಿಗೆ ಬಹಳ ಕಷ್ಟ ಅಂದರೆ ಏಳು ತೀರದ ಕಷ್ಟ. ಮುಂದಿನ ಸರ್ಕಾರ ಯಾವುದಾದ್ರೂ ಬಂದರೆ ಏನೋ ಅನುಕೂಲ ಮಾಡ್ತಾರೆ ಅನ್ನೋ ಉದ್ದೇಶ ನಮಗೂ ಐತೆ. ಏನ್ ಅನ್ಸುತ್ತೆ ಮೂಡ ಹಗರಣದ ಬಗ್ಗೆ? ಮೂಡ ಹಗರಣದ ಬಗ್ಗೆ ಇವ್ರು ರಾಜೀನಾಮೆ ಕೊಡೋದೇ ಸಂಪೂರ್ಣ ಸರಿ ಅನಿಸುತ್ತೆ. ಇವರು ಯಾವುದೋ ಒಂದು ಆಸೆ ಅಮಿಷ ಒಡ್ಬಿಟ್ಟು ಜನಗಳನ್ನ ಬುಟ್ಟಿಗೆ ಹಾಕ್ಕೊಂಡ್ರು. ಇವಾಗ ಜನಗಳಿಗೆ ಅರ್ಥವಾಗ್ತಾ ಇದೆ ನಾವು ಮಾಡಿದ್ದು ದೊಡ್ಡ ತಪ್ಪು ಅಂತ. ಅದಕ್ಕೆ ನಮಗೇನು ಹೇಳ್ತೀವಿ, ಸರ್ಕಾರ ಬದಲಾದರೆ ತುಂಬ ಒಳ್ಳೆಯದು ಅಂತ ನಮ್ಗನ್ಸುತ್ತೆ. ಬೆಳಗ್ಗೆ ಆದರೆ ಒತ್ತುಟ್ಟಿದ್ರೆ ಪ್ರತಿಯೊಂದಕ್ಕೂ ರೇಷನ್ ಬೆಲೆ ಎಲ್ಲ ಗೃಹ ಬಳಕೆ ವಸ್ತುಗಳು ಮ್ಯಾಲಿಗೆ ಓದ್ತಾ ಇದ್ದರೆ ಸಂಪಾದನೆ ನಮಗಿಲ್ವಲ್ಲ, ಏನು ಮಾಡಬೇಕು? ಬಡತನದವ್ರಿಗೆ ಕಷ್ಟ ಕಾರ್ಪಣ್ಯ ಅದುಗಳು ಹೆಚ್ಚುತ್ತಾ ಐತೆ. ನೋಡಿ ಏನು ಮಾಡಿ, ವ್ಯಾಪಾರಗಳಿಲ್ಲ, ನಾವೆಲ್ಲ ಭಾಳ ಈ ಥರ ಕೆಲಸಕಾರಿಗಳಿದ್ದೀರ, ನಿರುದ್ಯೋಗಿಗಳಿದ್ದಂಗೆ ಕೂತ್ಕೊಂಡಿದ್ದೀವಿ. ಅಷ್ಟೇ ಹೇಳೋದು. ಏನ್ ಅನ್ಸುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನಮ್ಮ ರಾಜ್ಯದ ಸರ್ಕಾರ ಬದಲಾದರೆ ತುಂಬ ಒಳ್ಳೆಯದು ಅಂತ ನನಗೂ ಅನಿಸುತ್ತೆ. ಯಾಕೆಂದರೆ ನಾವು ಬಡತನದಲ್ಲಿರೋರು ವಿನಃ ಶ್ರೀಮಂತರೇನಲ್ಲ. ಪ್ರತಿಯೊಂದಕ್ಕೂ ನಾವು ದುಡ್ದಿರೋ ದುಡ್ಡೆಲ್ಲ ಈ ರೇಷನ್ಗಳಿಗೆ ಹೋಗ್ಬಿಟ್ರೆ 2 ಕಾಸು ಕೂಡ ಉಳಿಯೋಕ್ಕಲ್ಲ. ಅಂದರೆ ಮುಂದೆ ನಮ್ಮ ಖರ್ಚು ವೆಚ್ಚಕ್ಕೆ ಏನೋ ಬೇಕು ಅಂದರೆ ಎಲ್ಲೋಗ್ಬೇಕು ನಾವು. ಮನುಷ್ಯ ಯಾವಾಗೂ ಒಂದೇ ಸರ ಇರಲ್ಲ, ರೋಗ ರುಜಿನಾದಿಗಳು ಬರುತ್ತೆ. ಅಲ್ಲಿ ಹಾಸ್ಪಿಟ್ಲಿಗೆ ಹೋದರೆ, ನರ್ಸಿಂಗ್ಗಳು ಹೋದರೆ ಲಕ್ಷಗಳು ಗಟ್ಟಲೆ ಬಿಲ್ ಮಾಡ್ತಾರೆ. ನಾವು ನೆಮ್ಮದಿಯಾಗಿ ಏನೋ 1-2 ಪದಾರ್ಥ ತೊಗೊಂಡು ತಿನ್ನಬೇಕು ಅಂದರೆ ದುಡ್ದಿದ್ದು ಅವ್ರಿಗೆ ಹೋಗ್ಬಿಡುತ್ತಲ್ಲ. ಏನು ಮಾಡಬೇಕು? ಯಾವ ಥರ ನಾವು ಜೀವಿಸಬೇಕು? ಮುಂದೆ ನಮ್ಮ ಮಕ್ಕಳು ಮರಿ ವಿದ್ಯಾಭ್ಯಾಸ, ರೋಗ ರುಜಿನ ಅಂದರೆ ಏನು ಮಾಡಬೇಕು? ಅದಕ್ಕೋಸ್ಕರ ಸಾಕ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ ಸಾಕು. ನಮ್ಗೆ ಇದೆಯಾ ಅಂದ್ರೆ ಬರೋ ಮುಂದೆ ಇವಾಗ ಇವರೇನ ರಾಜೀನಾಮೆ ಕೊಟ್ರು ಅಂತ ಅನ್ಕೊಳ್ಳಿ, ಬಟ್ ಬೇರೆ ಯಾರು ಬರ್ತಾರಲ್ವಾ, ಸೊ ಅವ್ರು ಬಂದ ಮೇಲೆ ಅಟ್ಲೀಸ್ಟ್ ಇದೆಲ್ಲ ಸುಧಾರಿಸುತ್ತೆ ಅಂತ ಅನ್ಸುತ್ತಾ? ಅಂದರೆ ಬೇರೆಯವ್ರು ಬಂದ್ರೂ ಅವರು ಇದನ್ನು ಸುಧಾರಿಸ್ಬೇಕು ಅಂದರೆ ಕಾಲಾವಕಾಶ ಬೇಕಾಗುತ್ತೆ, ಹೌದ್ರಾ? ಆದರೆ ಇವಾಗ ಜಾಸ್ತಿ ಮಾಡಿರೋದನ್ನು ಅವ್ರು ಬಂದು ಕಡಿಮೆ ಮಾಡಿದ್ರೆ ಅಷ್ಟು ಆಗಲ್ಲ. ಯಾಕೆಂದರೆ ಬೇಕಾದಷ್ಟು ಪರ್ವತ ನಮ್ಮ ತಲೆ ಮೇಲೆ ಕುಂಡ್ರಿಸ್ಬಿಟ್ಟಿದ್ದಾರೆ ಬೆಟ್ಟಗಳು. ಅದನ್ನು ತೀರಿಸ್ಬೇಕಾದ್ರೆ ಅವ್ರು ತಾನೇ ಏನು ಮಾಡಬೇಕು? ಇವಾಗ ಹಾಕ್ಲೇಬೇಕು ನಮ್ಮ ತಲೆ ಮೇಲೆ ಅವರು. ಅದೆಲ್ಲ ಸರೋಗೋ ಅಷ್ಟೊತ್ತಿಗೆ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಹಾಗಂದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ರಾಜಕೀಯದಲ್ಲಿ ಇದೆಲ್ಲ ಸುಧಾರಿಸದೇ ಇಲ್ಲ, ಜನಗಳು ಇದೇ ಥರ ಇರಲೇಬೇಕು, ಅಂದರೆ ಅಡ್ಜಸ್ಟ್ ಆಗಬೇಕು ರಾಜಕೀಯ ಭವಿಷ್ಯಕ್ಕೆ ಅಂತ. ಇವಾಗ ಸಾಲ ಇರೋದನ್ನು ತೀರಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಅವ್ರು ಬಂದ್ರೂ ನಮ್ಮ ತಲೆ ಮೇಲೆ ಹಾಕ್ಲೇಬೇಕಲ್ಲವ್ರ. ಕಡಿಮೆ ಕಡಿಮೆ ಮಾಡಿಬಿಟ್ರೆ ಆ ಸಾಲ ತೀರಿಸೋದಂಗೆ ಮತ್ತು ಹೆಂಗೆ ಇವರು ಅಭಿವೃದ್ಧಿ ಪಡಿಸೋದು? ಕಾಮಗಾರಿ ಏನು ನಡೀತಾ ಉದ್ದಿಂತು ರೋಡೆಲ್ಲ ತಾತ ತೂತ ಆಗೋಗ್ಬಿಟ್ಟು ಗಾಡಿ ಓಡಿಸ್ಬೇಕಂದ್ರೆ ಅಷ್ಟೊಂದು ಕಷ್ಟಪಡ್ತಾರೆ. ಯಾವುದು ಕಾಮಗಾರಿ ಯಾವುದು ಮಾಡೇ ಇಲ್ವಲ್ಲ ಇವ್ರು ಬಂದಮೇಲೆ. ಮತ್ತು ಇನ್ನೇನು ರೀ ಅಭಿವೃದ್ಧಿ ಮಾಡೋದು? ಇವರು ಮಾಡಿರೋದೇನು?
ಬದಲಾದರೆ ತುಂಬ ಒಳ್ಳೆಯದು, ಅಷ್ಟೇ ನಾವು ಹೇಳೋದು. ವೇಟ್ ಪ್ಲಸ್ ಕರ್ನಾಟಕ.